ಒಳ್ಳೆಯದನ್ನೇ ನೋಡ್ತಾ, ಒಳ್ಳೆಯದನ್ನೇ ಕೇಳ್ತಾ, ಒಳ್ಳೆಯದನ್ನೇ ಮಾಡ್ತಾ, ಒಳ್ಳೆಯನಾಗಿ ಬದುಕ್ತಾ ಇರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತಂದ್ರೆ ನಮ್ಮ ಪೌರಪ್ಪಣ್ಣ ಅಸ್ತಿಗೆಯವರು. ಸದ್ವಿನಯ ಮತ್ತು ಕಂಡ ಭಕ್ತರಿಗೆ ಗೌರವ ಕೊಡುವಂತ ಸದ್ವಿಚಾರ ಸದ್ಬುದ್ಧಿಯನ್ನ ಹೊಂದಿರುವಂತ ಪುಣ್ಯಾತ್ಮರು ಅಸ್ತಿಗೆಯವರು. ರಾಜಕಾರಣಿ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಯಾರು ಇಲ್ಲ, ಸಮಾಧಾನ ರಾಜಕಾರಣಿ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಯಾರು ಇಲ್ಲ ಅನಿಸುತ್ತೆ. ಧೈರ್ಯದಲ್ಲಿ ಧೈರ್ಯವಂತ ಯಾರಾದ್ರೂ ನಮ್ಮ ಜಿಲ್ಲಾದಾಗಿದ್ರು, ಉದ್ಯೋಗದಾಗ ಆಯ್ತು, ರಾಜಕಾರಣದಾಗ ಆಯ್ತು, ತಮ್ಮಪ್ಪ ಅಸ್ತಿಗೆಯವರು. ಈ ಧಾರವಾಡ ಜಿಲ್ಲೆಯಲ್ಲಿ ರಾಜಕಾರಣಿ ಒಳಗೆ ಅತಿ ಹೆಚ್ಚು ದಾನ ಧರ್ಮ ಯಾರು ಮಾಡ್ತಾರಪ್ಪ ಅಂದ್ರೆ ಅದು ತಮ್ಮಪ್ಪ ಅಸ್ತಿಗೆ ವೇದಿಕೆ ಮುಖಾಂತರ ಹೇಳಿದ್ರು. ರಾಜಕಾರಣ ರೊಕ್ಕ ಗಳಿಸಕ್ಕಲ್ಲ, ರಾಜಕಾರಣ ಜನರ ಸೇವೆ ಮಾಡಕ, ಸೇವೆ ಮಾಡೋರು ಯಾರು ಇರ್ತಾರಲ್ಲ ಅವ್ರ ಜನ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಿಮ್ಗೆ ಕೇಳ್ಬೋದು. ನಾವೇನಾದ್ರೂ ಇವತ್ತ ಇಲ್ಲಿ ಬಂದು ಇಲ್ಲಿ ನಿಂತು ಮಾತಾಡ್ತೇವೆ ಅಂದ್ರೆ ಇವತ್ತ ನಮ್ಮ ತಂದೆ ತಾಯಿಯ ಆಶೀರ್ವಾದ, ವಿಶೇಷವಾಗಿ ನಮ್ಮ ತಂದೆಯ ಆಶೀರ್ವಾದ ಕೊಡ್ತಾರಲ್ಲ, ಹಂಗ ಅಡಿಗೆ ಕಟ್ಕೊಂಡು ಒಂದು ತವನಪ್ಪ ಅಷ್ಟ್ಗೆ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸರಳ ಸಜ್ಜನಿಕೆಯ ರಾಜಕಾರಣಿ, ರೈತ ನಾಯಕ, ಧಾರವಾಡ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು, ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ನಿಗಮ ಮಂಡಳಿಯ ಚಿತ್ರದುರ್ಗದ ಮಾಜಿ ಅಧ್ಯಕ್ಷರು, ಸಮಾಜ ಸೇವಕರಾದ ತವನಪ್ಪ ಅಷ್ಟ್ಗಿರವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ರಕ್ತದಾನ ಶಿಬಿರ, SSLC ಮತ್ತು PUCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಮ್ಮಿಕೊಳ್ಳುವ ಮೂಲಕ ವಿನೂತನವಾದ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಪದ್ಮಾವತಿ ಕಾಟನ್ ಇಂಡಸ್ಟ್ರಿನಲ್ಲಿ ಆಚರಿಸಲಾಯಿತು. ತಂದೆಯ ನೆನಪಾಗಿ ಭಾವುಕರಾದ ತವನಪ್ಪ ಅಷ್ಟ್ಗಿರವರು, ನಮ್ಮ ತಂದೆ ಹೇಳಿಕೊಟ್ಟ ಮಾರ್ಗದಲ್ಲಿ ನಾವು ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಹೇಳುವ ಮೂಲಕ ಒಂದು ಕ್ಷಣ ಭಾವುಕರಾದರು. ಮನುಷ್ಯನಿಗೆ ಎರಡು ಸಾಕ್ಷಿಗಳದಾವ, ಒಂದು ಆತ್ಮಸಾಕ್ಷಿ, ಒಂದು ಮನಸಾಕ್ಷಿ. ನಾವು ಹಾಗೆ ಹಿಡಿದಾಗ, ಹಾಗೆ ಬಿಟ್ಟಾಗ ಸದಾ ನಮ್ಮ ಮನಸ್ಸು, ನಮ್ಮ ಆತ್ಮ ನಮಗೆ ಎಚ್ಚರವನ್ನು ಕೊಟ್ಟಿರ್ತದೆ. ಅದಕ್ಕೆ ಮನುಷ್ಯ ಆತ್ಮಸಾಕ್ಷಿಯಾಗಿ, ಮನಸಾಕ್ಷಿಯಾಗಿ ನಡಿಬೇಕು. ಬಹುಶಃ ಅಂತ ಆತ್ಮಸಾಕ್ಷಿಯಾಗಿ, ಮನಸಾಕ್ಷಿಯಾಗಿ ಇವತ್ತ ಬದುಕಿರುವಂತ ಪುಣ್ಯಾತ್ಮರಾಗಿದ್ದ ಅವರು ಮನಗುಣ ಅಷ್ಟಿಗೆಯವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಅತ್ಯದ್ಭುತ ವ್ಯಕ್ತಿ ಮನಗುಣ ಅಷ್ಟಿಗೆಯವರು. ಅಷ್ಟೇ ಅಲ್ಲ, ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಕಂಠ ಭಕ್ತನಿಗೆ ಕೈ ಕುಗಿಯುವ ಆತನೇ ಭಕ್ತ, ಸದುಕಿನಯವೇ ಸದಾ ಶಿವನ ಉಳುವೆ. ಎಲ್ಲ ವಚನದ ಪದಗಳಿಗೆ ಬಹುಶಃ ಸದು ವಿನಯ ಮತ್ತು ಕಂಠ ಭಕ್ತರಿಗೆ ಗೌರವ ಕೊಡುವಂತ ಸದ್ವಿಚಾರ ಸದ್ಬುದ್ಧಿಯನ್ನ ಹೊಂದಿರುವಂತ ಪುಣ್ಯಾತ್ಮರು ಅಷ್ಟಿಗೆಯವರು. ಜಮೀರ್ ಕನಿಯವರು ಅದರ ಮಧ್ಯದಲ್ಲಿ ಬರೀತಾರೆ, ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಸದು ವಿನಯ ಅನ್ನೋದು ಇವತ್ತ ಅದು ಎಲ್ಲರೂ ನಾವು ಕಾಣ್ತೀವಿ ಅಂದ್ರೆ ಅದು ಮೌನಪ್ಪನ ಅಷ್ಟಿಗೆಯವರಲ್ಲಿ, ತವನಪ್ಪನ ಅಷ್ಟಿಗೆಯವರಲ್ಲಿ ಇವತ್ತ ನಾವು ಕಾಣ್ತಾ ಇದ್ದೇವೆ. ಅಂತಹ ಸದುವಿನಯದ ಸಾಕಾರ ಮೂರ್ತಿಗಳಾಗಿರುವಂತ ಅವರು ಕಷ್ಟ ಜೀವನವನ್ನ ನಡೆಸ್ತಾ ಇವತ್ತು ಉನ್ನತ ಒಂದು ಹುದ್ದೆಗೆ, ಉನ್ನತ ಮಟ್ಟಕ್ಕೆ ಅಧಿಕಾರವಂತ ಬಂದಿರುವಂತ ವ್ಯಕ್ತಿಗಳು. ಮನುಷ್ಯ ಪ್ರಯತ್ನವನ್ನ ಮಾಡಿದ್ರೆ ಒಬ್ಬ ಮನುಷ್ಯ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನೋದಕ್ಕೆ ಜ್ವಲಂತ ಯಾರಾದ್ರೂ ಸಾಕ್ಷಿ ಇದ್ರೆ ಅವರು ತವನಪ್ಪನ ಅಷ್ಟಿಗೆಯವರು ಅಂತ ಅದನ್ನ ಬೇರೆ ಹೇಳಬೇಕಾಗಿಲ್ಲ. ಕರ್ಮನ್ನೇವ ಅಧಿಕಾರಿಸ್ತೇ ಮಾಫಲೇಶು ಕದಾಚನ. ಪ್ರತಿಯೊಬ್ಬ ಮನುಷ್ಯನು ಕರ್ಮವನ್ನ ಮಾಡಬೇಕು. ಕರ್ಮವನ್ನ ಕರ್ತವ್ಯವನ್ನ ಮಾಡ್ತಾ ಇದ್ದಾಗ ಫಲಾಪೇಕ್ಷೆಯನ್ನು ನಾವು ಅಪೇಕ್ಷೆ ಮಾಡಬಾರ್ದು. ಫಲಾಪೇಕ್ಷೆಯನ್ನ ಸದಾ ಭಗವಂತ ನಮಗೆ ಕರುಣಿಸ್ತಿರ್ತಾನೆ. ಆಗ
ಕರ್ತವ್ಯ ಕರ್ಮ ಉದ್ಯೋಗ ಕಾಯಕವನ್ನ ಸದಾ ಮಾಡದ ಬಂದಿರುವಂತ ಪುಣ್ಯಾತ್ಮರು ನಮ್ಮನ ಅಷ್ಟಿಗೆ ಅವರು. ಮಾನ್ಯ ಶ್ರೀ ತೋನಪ್ಪಣ್ಣ ಅಷ್ಟಿಗೆಯವರ 63ನೆಯ ಜನ್ಮ ದಿನೋತ್ಸವದ ಸಮಾರಂಭ. ಈ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತು ವಿಶೇಷವಾಗಿ ತೋನಪ್ಪಣ್ಣ ಅಷ್ಟಿಗೆಯವರಿಗೆ ಶುಭಾಶಯಗಳನ್ನು ತಿಳಿಸಲು ಆಗಮಿಸಿರ್ತಕ್ಕಂಥ ತೆಮ್ಮಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ಸಮಯ ಬಹಳ ಆಗಿದೆ, ಹೆಚ್ಚಿಗೇನು ಮಾತನಾಡದೆ ಒಂದೆರಡೇ ನಿಮಿಷದಲ್ಲಿ ನನ್ನ 2 ಅಭಿಪ್ರಾಯಗಳನ್ನು ಹಂಚಿಕೊಳ್ತೇನೆ. ನಮ್ಮ ಹಿರಿಯರು ಸಾವಿರಾರು ವರ್ಷಗಳ ಹಿಂದೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಜೀವೇಮ ಶರದ ಶತಂ ಅಂತ. ಒಬ್ಬ ಮನುಷ್ಯ ಕನಿಷ್ಠ ಅಂದ್ರೂ 100 ವರ್ಷ ಬದುಕಬೇಕು. ಆ ಬದುಕು ಹೇಗಿರ್ಬೇಕು ಅನ್ನೋದನ್ನ ಮತ್ತೆ ಮುಂದೆ ಹೇಳ್ತಾರೆ. ಶೃಂಗ್ಯಾಮ ಶರದ ಶತಂ, ಪಶ್ಯಾಮ ಶರದ ಶತಂ, ಭೂಯಾಶ್ಚ ಶರದ ಶತಂ ಅಂತ. ಅಂದ್ರೆ ಒಳ್ಳೆಯದನ್ನೇ ನೋಡ್ತಾ ನೋಡ್ತಾ 100 ವರ್ಷ ಬದುಕು, ಒಳ್ಳೆಯದನ್ನೇ ಕೇಳ್ತಾ ಕೇಳ್ತಾ 100 ವರ್ಷ ಬದುಕು, ಒಳ್ಳೆಯ ಮಾತುಗಳನ್ನೇ ಆಡ್ತಾ ಆಡ್ತಾ 100 ವರ್ಷ ಬದುಕು. ಒಳ್ಳೆಯವರು ಯಾರಾಗಿ ಹೋಗಿದ್ದಾರೆ ಈ ಪ್ರಪಂಚದಲ್ಲಿ ಅಂಥವರನ್ನ ನೋಡ್ತಾ ನೋಡ್ತಾ ಅವ್ರ ಹಾಗೇನೆ ನೀನು ಒಳ್ಳೆಯನಾಗಿ ಬದುಕು ಅಂತ ತಿಳ್ಕೊಂಡು ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಆ ಪ್ರಕಾರ ಒಳ್ಳೆಯದನ್ನೇ ನೋಡ್ತಾ, ಒಳ್ಳೆಯದನ್ನೇ ಕೇಳ್ತಾ, ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯನಾಗಿ ಬದುಕ್ತಾ ಇರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತಂದ್ರೆ ನಮ್ಮ ತೋನಪ್ಪಣ್ಣ ಅಷ್ಟಿಗೆಯವರು. ಅವರನ್ನ ನಾವು ಸುಮಾರು 23-24 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ನಮ್ಮ ಉಪ್ಪಿನ ಪೆಟ್ಟಿಗೆಯವರು ನಮ್ಮವರು ಅನ್ನೋ ಅಭಿಮಾನ ನಮ್ಗೆ ಜಾಸ್ತಿ. ಅವರಾಗ್ಲಿ ಅವರ ಮನೆತನ ಆಗ್ಲಿ ಯಾವಾಗಲೂ ಕೂಡ ದೇಹಿ ಅಂತ ಬಂದವರಿಗೆ ನಿರಾಶೆ ಮಾಡಿದವರಲ್ಲ. ಎಲ್ಲರನ್ನ ನನ್ನವರು ತನ್ನವರು ಅಂತ ತಿಳ್ಕೊಳ್ತಕ್ಕಂಥ ಒಂದು ಭಾವ. ಸುಮ್ಮನೆ ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೇನೆ. ಒಂದು ಸಂದರ್ಭ, ದೆಹಲಿಯ ದರ್ಬಾರ, ಅಲ್ಲಿ ಅಕ್ಬರ್ ಬಾದಶಾಹ ತನ್ನ ಆಸ್ಥಾನದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ದುನಿಯಾ ಮೇ ಸಬ್ಸೆ ಬಡಾ ಆದ್ಮಿ ಕೌನ್ ಹೈ ಅಂತ. ಈ ಪ್ರಪಂಚದೊಳಗೆ ಯಾರು ದೊಡ್ಡವರು? ಅಲ್ಲಿ ಅನೇಕ ಜನ ಪಂಡಿತರಿದ್ರು, ಅನೇಕ ಜನ ವಿದ್ವಾಂಸರಿದ್ರು. ಅವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ. ಒಬ್ರು ಹೀಗೆ ಹೇಳಿದ್ರು, ಜಿಸ್ಕೆ ಪಾಸ್ ಧನ್ ಹೈ ವಹಿ ದುನಿಯಾ ಮೇ ಸಬ್ಸೆ ಬಡಾ ಆದ್ಮಿ ಹೈ. ಯಾರ ಹತ್ರ ಸಂಪತ್ತು ಅದೇ ಅವರೇ ಈ ಪ್ರಪಂಚದೊಳಗೆ ದೊಡ್ಡವರು ಅಂತ. ಆದ್ರೆ ರಾಜನಿಗೆ ಸಮಾಧಾನ ಆಗಲಿಲ್ಲ. ಇನ್ನೊಬ್ಬ ಪಂಡಿತ ಎಂದು ಹೇಳ್ದ, ಜಿಸ್ಕೆ ಪಾಸ್ ಜ್ಞಾನ ಹೈ ವಹಿ ದುನಿಯಾ ಮೇ ಸಬ್ಸೆ ಬಡಾ ಆದ್ಮಿ ಹೈ. ಯಾರ ಹತ್ರ ಸಾಕಷ್ಟು ಬುದ್ಧಿ ಮತ್ತು ಜ್ಞಾನ ಅದೇ ಅವರೇ ದೊಡ್ಡವರು ಅಂತ. ಆದ್ರೂ ರಾಜನಿಗೆ ಸಮಾಧಾನ ಆಗಲಿಲ್ಲ. ಇನ್ನೊಬ್ಬ ಹೇಳ್ದ, ಜಿಸ್ಕೆ ಪಾಸ್ ರೂಪ ಹೈ ಯೌವನ್ ಹೈ ವಹಿ ದುನಿಯಾ ಮೇ ಸಬ್ಸೆ ಬಡಾ ಆದ್ಮಿ ಹೈ. ಯಾರು ಸುಂದರಾಗಿದ್ದಾರೆ, ಯಾರು ಬಲವಂತರಾಗಿದ್ದಾರೆ ಅವರೇ ಈ ಪ್ರಪಂಚದೊಳಗೆ ದೊಡ್ಡವರು ಅಂತ. ಆದ್ರೂ ಕೂಡ ಸಮಾಧಾನ ಆಗಲಿಲ್ಲ. ಪಕ್ಕದಲ್ಲಿಯೇ ಬೀರ್ಬಲ್ ಕುಳಿತಿದ್ದ. ಅಕ್ಬರ್ ಬಾದಶಾಹ ಬೀರ್ಬಲ್ಗೆ ಕೇಳ್ತಾರೆ, ಬೀರ್ಬಲ್ ತುಮ್ ಕಹೋ ದುನಿಯಾ ಮೇ ಸಬ್ಸೆ ಬಡಾ ಆದ್ಮಿ ಕೌನ್ ಹೈ ಅಂತ. ಆವಾಗ ಎದ್ದು ಹೇಳ್ತಾರೆ ಬೀರ್ಬಲ್, ಹುಜೂರ್ दूसरों का दुख दूर करने के लिए कौन कोशिश करता है वही दुनिया में सबसे बड़ा आदमी है. ಯಾರು ಕಷ್ಟದಲ್ಲಿದ್ದಾರೆ, ಯಾರು ನಷ್ಟದಲ್ಲಿದ್ದಾರೆ, ಯಾರು ತಾಪತ್ರಯದಲ್ಲಿದ್ದಾರೆ ಅಂಥವರ ದುಃಖವನ್ನ ಯಾರು ದೂರ ಮಾಡ್ತಾರೆ ಅವರೇ ಈ ಪ್ರಪಂಚದೊಳಗೆ ದೊಡ್ಡವರು ಅಂತ. ಅಂತ ವ್ಯಕ್ತಿಗಳು ನಾನು ಕಂಡಂತೆ ಯಾರಾದ್ರೂ ಕೂಡ ಇದ್ದಿದ್ದೆ ಆದ್ರೆ ಅವರು ನಮ್ಮ ತವನಪ್ಪ ಅಷ್ಟಿಗೆ ಅನ್ನೋದನ್ನ ನಾವು ಅತ್ಯಂತ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ನಾವು ಹೇಳ್ತೇವೆ. ಯಾಕಂತಂದ್ರೆ ನಮ್ಮೂರಲ್ಲಿ ಒಂದು ಮನೆತನ, ಅಷ್ಟಿಗೆ ಅವರ ಮನೆತನ. ಇವತ್ತು ಯಾರೇ ಬಡವರು ಇರಲಿ, ದೀನ ದಲಿತರಿರಲಿ, ಅವರ ಮನೆಯಲ್ಲಿ ಮದುವೆ ಮುಂಚೆ ಏನೇ ಒಂದು ಕಾರ್ಯಕ್ರಮ ಅದೇ ಒಂದಿಷ್ಟು ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ ಅಂತ ತಿಳ್ಕೊಂಡು ಈ ಅಷ್ಟಿಗೆ ಅವ್ರ ಮನೆತನಕ್ಕೆ ಹೋಗಿ ಸಾವುಕಾರರು ಮತ್ತು ನಮಗೆ ಸ್ವಲ್ಪ ತೊಂದರೆ ಅದೇ, ಮನೆಯಲ್ಲಿ ಮದುವೆ ಮುಂದೆ ಇಂಥದೊಂದು ಕಾರ್ಯಕ್ರಮ ಅದೇ, ನೀವು ಸಹಾಯ ಮಾಡಬೇಕು ಅಂತಂಗ ಯಾವ ರೀತಿಯಾಗಿ ನಮ್ಮ ಇಸ್ಮಾಯಿಲ್ ತಮಟಿದಾರ್ ಸರ್ ಅವರು ಹೇಳಿದ್ರಲ್ಲ, ಬಹಳ ಅಭಿಮಾನದಿಂದ ಹೇಳಿದ್ರು ಅವರು. ನಾನು ದಾನಿ ಅಲ್ಲ, ನನಗಿಂತ ಹೆಚ್ಚಿನ ದಾನಿ ತಮ್ಮಪ್ಪಣ್ಣ ಅಷ್ಟಿಗೆಯವರು ಅಂತ.
ನಾನು ಒಂದು 10-15 ಸಾವಿರ ಸಹಾಯ ಮಾಡಿದ್ರೆ ಅವರು 50-60 ಸಾವಿರ ಗಟ್ಟಲೆ ಸಹಾಯ ಮಾಡತಕ್ಕಂಥ ಒಂದು ದೊಡ್ಡ ಗುಣ ಅಂತ ನನಗೆ ಬಹಳ ಸಂತೋಷ ಅನಿಸ್ತದೆ. ಎಡಭಾಗದಲ್ಲಿಯೂ ಕೂಡ ಅವರು ಕೂಡ ಅಷ್ಟು ಶ್ರೇಷ್ಠ ದಾನಿಗಳೇ, ಬಲಭಾಗದಲ್ಲಿ ಇರ್ತಕ್ಕಂಥವರು ಕೂಡ ಅವರು ಕೂಡ ಅಷ್ಟು ದಾನಿಗಳೇ, ಅಷ್ಟು ಒಳ್ಳೆಯ ದಾನಿಗಳೇ. ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತದೆ, ದಾನೇನ ಭೂತಾನಿ ವಶೀಭವಂತಿ ಅಂತ. ಯಾವ ರೀತಿಯಾಗಿ ನಾವು ಬಾವಿಯಲ್ಲಿ ಇರ್ತಕ್ಕಂಥ ನೀರನ್ನು ತೆಗೆದಾಗ ಮತ್ತಷ್ಟು ಒಳ್ಳೊಳ್ಳೆ ಪರಿಶುದ್ಧವಾಗಿರ್ತಕ್ಕಂಥ ನೀರು ಹೇಗೆ ಬರ್ತದೆ, ಹಾಗೆ ಪರಮಾತ್ಮ ನಾವು ಎಷ್ಟು ದೊಡ್ಡ ಶಕ್ತಿ ಪರಮಾತ್ಮನದ್ದು ಅಂತಂದ್ರೆ, ಯಾವ ವ್ಯಕ್ತಿ ತನ್ನ 2 ಕೈಯಿಂದ ದಾನವನ್ನು ಮಾಡ್ತಾನೆ ಅಂಥ ದಾನಿಗೆ ಆ ಪರಮಾತ್ಮ ಸಾವಿರ ಕೈಯಿಂದ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ನಮ್ಮ ತವನಪ್ಪಣ್ಣ ಅಸ್ತಿಯವರು ಒಂದು ನಿದರ್ಶನ ಎಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ವಿಶೇಷವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಒಳ್ಳೆಯ ಹೆಸರು ಮಾಡಿದವರು. ನಾವು ಉಪ್ಪಿನಪೇಟೆಯಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಅವರು ಜಡ್ಪಿಯಲ್ಲಿ ಅನೇಕ ಕೆಲಸ ಮಾಡಿರ್ತಕ್ಕಂಥವ್ರು. ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಅಕ್ಕನವರು ಕೂಡ ಸಾಕಷ್ಟು ಸಮಾಜದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ವಿಶೇಷವಾಗಿ ನಮ್ಮ ಉಪ್ಪಿನಪೇಟೆಯ ಭಾಗದಲ್ಲಿ ವಿಶೇಷವಾಗಿ ಇನ್ನೂ ಶ್ರೀಮಠಕ್ಕೆ ಅಲ್ಲಿ ಸಮುದಾಯ ಭವನ ಕಟ್ಟಿಕೊಡುವುದಾಗ್ಲಿ, ವಿರೂಪಾಕ್ಷೇಶ್ವರ ಗದ್ದುಗೆಗೆ ಹೋಗ್ಲಿಕ್ಕೆ ಒಂದು ರಸ್ತೆಯನ್ನ ಮಾಡಿಕೊಡುವುದಾಗ್ಲಿ, ನಾವು ಹೊಲದಲ್ಲಿ ಒಂದು ಗೋಶಾಲೆಯನ್ನು ತೆಗೆದಿದ್ವಿ. ಅಲ್ಲಿ ಸ್ವಲ್ಪ ನೀರಿನ ಕೊರತೆ ಇತ್ತು. ಅಲ್ಲಿ ಸುಮಾರು ಒಂದು 2 ಎಕರೆಗಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕೆರೆಯನ್ನ ನಿರ್ಮಿಸಿಕೊಡುವುದಾಗಲಿ, ಹೀಗೆ ಹಲವಾರು ಒಂದು ಜನಪರವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ಈ ಸಮಾಜದಲ್ಲಿ ಗುರುತಿಸಿಕೊಂಡವರು ತೋನಪ್ಪಣ್ಣ ಅಸ್ತಿಯವರು. ನಾನು ಶ್ರೀ ಗುರು ವಿರೂಪಾಕ್ಷೇಶ್ವರನಲ್ಲಿ ಇಷ್ಟೇ ಕೇಳೋದು, ಅವರಿಗೆ ಇನ್ನಷ್ಟು ಬಲ ಬರಲಿ. ಎಂಥ ಬಲ? ಹಣದ ಬಲ, ಜನಬಲ ಮತ್ತು ಯಾವಾಗಲೂ ಕೂಡ ದೈವ ಬಲ ಬಹಳ ದೊಡ್ಡದು. ಆ ದೈವ ಬಲ ಆ ಭಗವಂತ ಅವರಿಗೆ ಕೊಟ್ಟು ಕಾಪಾಡಲಿ. ಮುಂದೆ ಅವರ ಜೀವನ ಉತ್ತರೋತ್ತರವಾಗಿ ಇನ್ನೂ ಅಭಿವೃದ್ಧಿ ಹೊಂದ ಬರಲಿ ಅಂತಕ್ಕಂಥ ಮಾತನ್ನ ಯಾರು ಹೇಳಿದ್ರು. ಇದು 63ನೇ ವರ್ಷ, 63 ಸಂಖ್ಯೆ ಬಹಳ ಶುಭ ಅಂತ. ವಿಶೇಷವಾಗಿ ನಮ್ಮ ಶಿವಭಕ್ತರಲ್ಲಿ 63 ಸಂಖ್ಯೆ ಬಹಳ ವಿಶೇಷ. ಯಾಕಂತಂದ್ರೆ 63 ಪುರಾತನರು ಅಂತ ಬಹಳ ದೊಡ್ಡ ಮಹಾತ್ಮರಾಗಿ ಹೋಗಿದ್ದಾರೆ ನಮ್ಮ ಶಿವಭಕ್ತರಲ್ಲಿ. ಇಂದಿಗೂ ಕೂಡ ಆ 63 ಪುರಾತನರ ನೆನಪಿನಲ್ಲಿಯೇ 63 ಮಂಟಪ ಪೂಜೆಯನ್ನ ಮಾಡತಕ್ಕಂತಹ ಪದ್ಧತಿ ನಮ್ಮ ಮಠಮಾನ್ಯಗಳಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಆ 63 ಪುರಾತನರ ಆಶೀರ್ವಾದ ಇರಲಿ, ಇನ್ನೂ 63 ವರ್ಷ ಬದುಕತಕ್ಕಂತಹ ಶಕ್ತಿ ಆ ಭಗವಂತ ಅವರಿಗೆ ಕೊಡ್ಲಿ ಅಂತ ಹಾರೈಸಿ, ಸಾಕಷ್ಟು ಜನ ಅವರಿಗೆ ಸತ್ಕಾರ ಮಾಡಲಿಕ್ಕೆ ಕಾಯ್ತಾ ಇದ್ದೀರಿ. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೇನೆ ಒಟ್ಟಿನಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ಇಲ್ಲಿವರೆಗೆ ಹೇಗೆ ಅವರ ಮೇಲೆ ಅದೇ, ಇದಕ್ಕಿಂತ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರದ್ದು ಅವರ ಮೇಲೆ ಇರಲಿ ಅಂತ ನಾನು ಆ ಭಗವಂತನಲ್ಲಿ. ಮೊದಲನೇದಾಗಿ ಅಷ್ಟಿಗೆ ಅವರಿಗೆ 63ನೇ ಹುಟ್ಟುಹಬ್ಬದ ಶುಭಾಶಯಗಳ ಕೋರುತ್ತಾ, ಇವತ್ತು ಈ ಭಾಗದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವ ಸಮಾಜದಲ್ಲಿ ಹುಟ್ಟಿ ಎಲ್ಲ ಸಮಾಜದಲ್ಲೇ ಒಳ್ಳೆಯ ಒಣ್ಣಾದ್ರು ಇಟ್ಕೊಂಡು ಎಲ್ಲ ಸಮಾಜದವರಿಗೆ ಪ್ರೀತಿಯ ಪಾತ್ರ ಯಾರಾಗಿದ್ದಾರೆ ಅಂದ್ರೆ ಆಗ ಅಜಾತ ಸತ್ಯ ಅಂದ್ರೆ ಅದು ಕವನಪ್ಪ ಅಷ್ಟಿಗೆ ವೇದಿಕೆ ಮುಖಾಂತರ ಹೇಳಿಕೆ ಬಗ್ಗೆ. ಕವನಪ್ಪ ಅಷ್ಟಿಗೆಯವರು ಅಜಾತ ಸತ್ಯ ಅವ್ರ ಶತ್ರುಗಳಿಲ್ಲ. ಅವರು ಯಾರು ಬೇಕಾದಷ್ಟು ಅವ್ರು ಜಗಳ ಮಾಡಕ್ ಬಹಳ ಜಗಳ ಇರಲಿ, ಆದ್ರೆ ಅವ್ರಿಗೆ ಯಾರ ಕವನಪ್ಪ ಅಷ್ಟಿಗೆಯವರು ವಾಪಸ್ ಬಿಟ್ಟಿಗೆ ಅನ್ನೋಂಗಿಲ್ಲ. ಇಂಥ ರಾಜಕಾರಣಿ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಯಾರು ಇಲ್ಲ ಅಂತ, ಸಮಾಧಾನ ರಾಜಕಾರಣಿ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಯಾರು ಇಲ್ಲ ಅನಿಸ್ತದೆ. ಮತ್ತು ಇನ್ನೊಂದು ಕವನಪ್ಪ ಅಷ್ಟಿಗೆಯವ್ರ ಗುಣ ಏನಂದ್ರೆ ದಾನ ಧರ್ಮ ಮಾಡುವುದು. ಈ ಧಾರವಾಡ ಜಿಲ್ಲೆಯಲ್ಲಿ ರಾಜಕಾರಣಿ ಒಳಗ ಅತಿ ಹೆಚ್ಚು ದಾನ ಧರ್ಮ ಯಾರು ಮಾಡ್ತಾರಪ್ಪ ಅಂದ್ರೆ ಅದು ಕವನಪ್ಪ ಅಷ್ಟಿಗೆ ಹೇಳಿದ್ದೆ. ಬಹಳ ಮಂದಿ ತೋರಿಸಿ ಮಾಡ್ತಾರೆ. ಈ ತೊಂದರೆ ಆಗಿದ್ರೆ ಯಾರು ನಮ್ ಕಡೆ ಏನಾದ್ರು ದಾನ ಧರ್ಮ ಕೇಳಕ್ ಬಂದ್ರೆ ಅಷ್ಟಿಗೆ ಅವ್ರ ಕಡೆ ಹೋಗಿ ನಮ್ಗೆ ಐತಿ. ಯಾಕಂದ್ರೆ ಅವ್ರು ಬಂದ್ ಕಡೆ 1,50,000 ಆಗ್ತಾರೆ, ನಾವು 5,000 ಕೊಡೋರು 10-15 ಸಾವಿರ ಹೋಗಿ ಹೇಳ್ಬೇಕಾಗಿ. ಅದಕ್ಕೆ ನಾವೇನಂತೀವಿ, ಮೊದಲೇ ನಮ್ ಕಡೆ ಬರೀ ಆಮೇಲೆ ಅಷ್ಟಿಗೆ ಕಡೆ ಹೋಗಿ ಅಂತ ಹೇಳಿ. ಯಾಕಂದ್ರೆ ಅವ್ರು ಹೇಳಿದ್ರೆ ಅಂದ್ಮೇಲೆ ನಾವು ಅದು 25% ಸಮೀಪ ಬರ್ಬೇಕಾಗಿ ನಮ್ ತೊಂದರೆ ಆಗ್ತೈತಿ. ಅದಕ್ಕೆ ಅದೊಂದೇ ನಮ್ ತೊಂದರೆ ಕೊಡೋದು, ಬೇರೆ ನಮ್ಗೆ ಏನಿಲ್ಲ. ಅವ್ರು ಕಾಂಪಿಟೇಷನ್ ಮಾಡಕ್ ನಮ್ಗೆ ಆಗೋಂಗಿಲ್ಲ. ಆದ್ರೆ ಅವ್ರು ಏನ್ ಕೊಡ್ತಾರೆ 25% ಕೊಡುವಷ್ಟೇ ನಾವು ಶಕ್ತಿ ಅಂದ್ರೆ ಆಗಿರ್ತೀವಿ. ಮತ್ತು ಒಳ್ಳೆಯ ಗುಣ, ಎಲ್ಲರಿಗೆ ಒಳ್ಳೆ ಬಯಸೋರು,
ಅವ್ರು ಕೆಟ್ಟ ಮಾಡೋದಕ್ಕೆ ಯಾರಿದ್ರು ನಾವು ಮಾತಾಡಿಲ್ವ? ದೇವ್ರು ಒಳ್ಳೆ ಬುದ್ಧಿ ಪಡಿ ಒಳ್ಳೆ ಅಂಗಡಿ ಅಂತ ರಾಜಕಾರಣಿ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಸಣ್ಣ ಸಮಾಜ ಅಂದ್ರೆ ಕಡಿಮೆ ಜನಸಂಖ್ಯೆ ಈ ಭಾಗದಲ್ಲಿ ಸಮಾಜದಲ್ಲಿ ಎಲ್ಲ ಸಮಾಜದಲ್ಲೂ ಕನ್ನಡ ಮಕ್ಕಳಿಗೆ ಗುರುತಿರ್ತಾರೆ ಅಂದ್ರೆ ಅದು ಬಹಳ ದೊಡ್ಡ ಹೆಮ್ಮೆಯ ವಿಷಯ, ಸಮಾಜಕ್ಕೆ ಹೆಮ್ಮೆಯ ವಿಷಯ, ಕನ್ನಡ ಫ್ಯಾಮಿಲಿ ವಿಷಯ. ಈ ಹೆಚ್ಚಿನ ಸಮಯ ಈ ರೀತಿ ಮತ್ತೊಮ್ಮೆ ಅಷ್ಟೇ ಕುಟುಂಬದವರಿಗೆ ಎಲ್ಲರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಡಿ, ಸುಖಕರ ಜೀವನವನ್ನು ಕೊಡಿ ಅಂತ ಪ್ರಾರ್ಥಿಸಿ ನನಗೆ ಅರ್ಮಾಗಿಸಿ ಜೈದೇವ. ಅಷ್ಟೇ ಅವರು ನಾವು ಉದ್ಯೋಗದಲ್ಲಿ ಕೂಡೆ ಬಂದವರು ನಮ್ಗಿಂತ ಒಂದು ವರ್ಷ ಸೀನಿಯರ್, ವಯಸ್ಸಿನಾಗ ನಾವು ಒಂದು ವರ್ಷ ಸೀನಿಯರ್, ಆ ಉದ್ಯೋಗದಾಗ ನನ್ಗಿಂತ ಸೀನಿಯರ್, ಬಹಳ ವಿಷಯದಾಗ ನನ್ಗಿಂತ ಸೀನಿಯರ್. ನಾನು 40 ವರ್ಷ ಟಿಕೆಟ್ ಕೇಳಕ್ಕೆ ಟೈಮ್ ಕೇಳಿದೆ, ಅಷ್ಟೇ ಅವ್ರು 2 ವರ್ಷದ ಟಿಕೆಟ್ ತಗೊಂಡ್ಬಿಟ್ರು ಇಲೆಕ್ಷನ್ದಾಗ. ನಾನು ಟಿಕೆಟ್ ನಿಂದಿರ್ಲೋ ಬೇಡ ರಾಬರ್ಟ್ ಅಂತ 40 ವರ್ಷ B.Pharm ತಗೊಳಕ್ ಕೇಳಿದೆ, ಅಷ್ಟೇ ಅವ್ರಿಗೆ ತಡಿಲಿಲ್ಲ. ಅವ್ರು B.Pharm ಅವ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಆರಿಸಿ ಬಂದ್ರು ಜಿಲ್ಲಾ ಪಂಚಾಯತಿ. ಆ ಜಿಲ್ಲಾ ಪಂಚಾಯತಿ ಒಳಗೆ ಪಕ್ಷೇತರ ಅಭ್ಯರ್ಥಿ ಆರಿಸಿ ಬಂದಾಗ ಇವ್ರು ಒಂದು ಇದಿರ್ತದೆ, ಟಿಕೆಟ್ ಸಿಗಲಿಲ್ಲ ಅನ್ಕೊಳ್ಳಿ, ಏನ್ ಮಾಡೋದು ಅಷ್ಟೇ ಅವರು ಅಂತ ಕೇಳಿದೆ. ನೀವು ಆರಿಸಿ ಬಂದಿದ್ರಲ್ಲ, ಹುಟ್ಟುತ್ತಿರುವ ಸೂರ್ಯ ಅದ ಇಟ್ಕೊಂಡು ನಿಂತು ಬಿಡ್ತಿದೆ ಅಂತ ನಾವು ಗೆಳತನದಾಗ ನಿಂದ್ರು ಅಂತೀವಿ, ಆರಿಸಿ ಬಂದು. ಇದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಇಸ್ಮಾಯಿಲ್ ಟಮಾಟಗಾರ ಹೇಳಿದ್ರು ಸಣ್ಣ ಸಮಾಜದವರು ಅಂತ. ಸಣ್ಣ ಸಮಾಜದವ್ರು ಏನು ಮಾಡಬಹುದು ಅನ್ನೋದ ತೋರಿಸ್ಕೊಂಡವ್ರು ಅಂತಂದ್ರೆ ತವಲಪ್ಪ ಅಷ್ಟೇ. ಇದಕ್ಕೆ ಯಾವ ಸಮಾಜ ಇವತ್ತ ಇರ್ಬೋದು, ಆ ಸಣ್ಣ ಸಮಾಜದವ್ರದ್ದು ಒಂದು ಏನಿರ್ತೈತೆ ಅಂತಂದ್ರೆ ಎಲ್ಲಾ ಸಮಾಜಕ್ಕೆ ಹಚ್ಕೊಂಡು ಬಾಳೆ ಮಾಡ್ತಾರೆ. ಅಷ್ಟೇ ಅವ್ರ ಗುಣ ಪಕ್ಷೇತರ ಆರಿಸಿ ಬಂದು ಧೈರ್ಯದಲ್ಲಿ ಧೈರ್ಯವಂತ ಯಾರಾದ್ರೂ ನಮ್ಮ ಜಿಲ್ಲಾದಾಗಿದ್ರು, ಉದ್ಯೋಗದಾಗ ಆಯ್ತು, ರಾಜಕಾರಣದಾಗ ಆಯ್ತು, ತವಲಪ್ಪ ಅಷ್ಟೇ ಅವರು. ತವಲಪ್ಪ ಅಷ್ಟೇ ಅವರು 1983ರಲ್ಲಿ ಹತ್ತಿ ವ್ಯಾಪಾರ ನಾವು ಮಾಡ್ತಿದ್ವಿ, ಅವರು ಮಾಡ್ತಿದ್ವಿ. ಹತ್ತಿ ವ್ಯಾಪಾರದಲ್ಲಿ ಕೆಲವೊಮ್ಮೆ ನುಕ್ಸಾನ ಆದಾಗ ಸ್ವಂತ ಕಟ್ಟಿದ ಮನೆ 23 ದಿವಸ ಇದ್ಕೊಂಡು ಮಾರಿ ಕೊಡೋ ರೊಕ್ಕ ಕೊಟ್ಟಂತ ಯಾರಂತ ಅಂತಂದ್ರೆ ತವಲಪ್ಪ ಅಷ್ಟೇ. ಅವ್ರು ಧೈರ್ಯ ಬೆಳೆಸ್ತಕ್ಕಂಥ ಈ ಧೈರ್ಯ ಬರ್ಲಿಕ್ಕೆ ಏನ್ ಕಾರಣಪ್ಪ ಅಂತಂದ್ರೆ ನಮ್ಮ ಸಹೋದರಿ ಕಸ್ತೂರಿ ಅಷ್ಟಗಿ ಅವ್ರ ಜೀವನ ಸಾಥಿ. ಸಹೋದರಿ ಕಸ್ತೂರಿ ಅಷ್ಟಗಿ ಅವ್ರಿಗೆ ನೆನೆಸ್ಬೇಕಾಗ್ತೈತಿ. ಅದ್ರ ಜೊತೆ ಅವ್ರ ಅಂಟವ್ರ ಅಗದಿ ಭಾರಿ ಅಂದ್ರೆ ಭಾರಿ ಅದಾರ. ಈಗ ರಾಬರ್ಟ್ ರಂದಾಪುರ ಅವ್ರು ಹೇಳಿದ, ಅರ್ಜುನ್ ಹಿಂಗೆ ಹೇಳಿದ, ಜೀವಂತ ಸಾಕ್ಷಿ ಒಳಗೆ ಅವ್ರಿಗೆ ಅರ್ಜುನ್ ಅಂತ ಅಂಡದ ಅಷ್ಟೇ. ಮತ್ತ ರಾಜಕೀಯದಾಗ ಕೌರವರು ಅಂತ 100 ಮಂದಿ ಇದಾರೆ, ಅವ್ರು ಯುದ್ಧ ಮಾಡಿ. ಇವ್ರು ಪಾಂಡವರು ಅನ್ಯಾಯ ಯಾರಿಗೂ ಮಾಡಿಲ್ಲ. ಅಷ್ಟೇ ಸ್ವಂತ ತಮ್ಮದೇ ಕಾಕೊಂಡು ರಾಜಕಾರಣ ಉದ್ಯೋಗ ಮಾಡ್ಯಾರಲ್ಲ. ಇವತ್ತು ಯಾರಾದ್ರೂ ಅಷ್ಟೇ ಅವ್ರು ನಮ್ಗೆ ಮೋಸ ಮಾಡ್ಯಾರ, ಅಷ್ಟೇ ಅವ್ರು ನಮ್ಗೆ ರೊಕ್ಕ ಕೊಡಬೇಕಂತೇಳಿ ಯಾರು ಹೇಳುವವರಿಲ್ಲ. ಇದಕ್ಕೆ ಸಾಕ್ಷಿ ಅಂತಂದ್ರೆ ನಾವು ಮತ್ತು ಹನುಮಂತ ಕೊಟಬಾಯಿ, ಇಸ್ಮಾಯಿಲ್ ಟಮಾಟಗಾರ ಇವರೆಲ್ಲ ಎಲ್ಲ ಗಣ್ಯ. ಇವತ್ತು ಕೊಡೋರು ಕೊಟ್ಟ ಉದ್ಯೋಗ ಮಾಡಿದಂತ ಯಾರ ವ್ಯಕ್ತಿ ಇದ್ರೆ ತವಲಪ್ಪ ಅಷ್ಟಗಿ. ಇವತ್ತ ಕರ್ಮಯೋಗಿ ತವಲಪ್ಪ ಅಷ್ಟಗಿ. ನಮ್ದು ಅವ್ರದ್ದು ಉದ್ಯೋಗ ಸೇಮ್. ನಾವು 50 ಕಿಲೋಮೀಟರ್ ಮುಂದಿದ್ವಿ, ಈಗ 500 ಕಿಲೋಮೀಟರ್ ಮುಂದಿದ್ದಾರೆ ನಮ್ಗಿಂತ ಅವ್ರು. ಇದು ಯಾಕಂತಂದ್ರೆ ಅವ್ರ ಗುಣ ಅಷ್ಟೇ. ಅವ್ರ ಗುಣ ರೈತರ ಮನಸ್ಸು ಗೆದ್ದಾರ. ಇವ್ರ ಮನೆಗೆ ಹೋಗ್ರೆ ಅಷ್ಟೇ, ಅವ್ರ ಮನೆಗೆ ಹೋದ್ರೆ ಮಜ್ಗಿ ಮತ್ತು ರೊಟ್ಟಿ ತಿಂದ ಯಾರು ಹೋಗ ಬಂದಿಲ್ಲ. ಮಜ್ಗಿ ರೊಟ್ಟಿ ಊಟ ಮಾಡಿದೇನು, ನಾಷ್ಟ ಮಾಡಿದೇನು ಇವೆಲ್ಲ ಕೇಳ್ತಾರೆ ಅಷ್ಟೇ. ಅಷ್ಟೇ ಅವರಿಗೆ 3 ಮಕ್ಕಳು, ಒಬ್ಬ ಮಗ. ಮಕ್ಕಳ ಎಲ್ಲರೂ ಬುದ್ಧಿವಂತರು. ಮಗ ಅಂತರೂ ಅತಿ ಶ್ರೇಷ್ಠ. ಕಾಯಕವೇ ಕೈಲಾಸ, ಬಸವಣ್ಣ ತತ್ವ ಪಾಲಿಸ್ತಾವ ಅಂತಂದ್ರೆ ತವಲಪ್ಪ ಅಷ್ಟಗಿ ಮಗ. ಉದ್ಯೋಗ ಬಿಟ್ಟು ಏನು ಬೇರೆ ವ್ಯವಹಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ನೋಡ್ರಿ, ವೇದಿಕೆ ಮೇಲೆ ಎಲ್ಲಾ ಜಾತಿಯವ್ರಿದ್ದಾರೆ. ಎಲ್ಲಾ ಸ್ವಾಮಿಗಳಿಂದ ಹಿಡಿದು ತಾಮರೆಡ್ಡಿಯಿಂದ ಹಿಡಿದು ಇಸ್ಮಾಯಿಲ್ ಟಮಾಟಗಾರ್,
ನಮ್ಮ ಇಂಡಿ ಸ್ವಾಮಿಗಳು ಯಾಕೆ ಇಳಿಸ್ಬೇಕಾಗ್ತದೆ ಅಂದ್ರೆ ಪಕ್ಷೇತರ ಆರಿಸಿ ಬರುತ್ತ ಇಂಡಿ ಸ್ವಾಮಿಗಳ ಆಶೀರ್ವಾದ ಅಷ್ಟಿಗೆ ಆಗಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಂಡಿ ಸ್ವಾಮಿಗಳದು ಇವರು ಅಷ್ಟಿಗೆ ಅವ್ರ ರಾಜಕೀಯ ಜೀವನ ಚಾಲೂ ಆಯ್ತು. ಅದು ನಾನ್ ಸ್ಟಾಪ್ ಜೀವನ. ಒನ್ಸ್ ಮೂರ್ ಗಿರಾಕಿ ಒಂದ್ ಪಕ್ಷೇತರ ನಿಂತ್ರ ಆಮೇಲೆ KJP ನಿಂತ್ರ ಈಗ ಆಮೇಲೆ ಮತ್ತೊಮ್ಮೆ ನಿಂದ್ರಿ ಯೋಜನೆ ಒಳಗೆ ದೇವನವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಈ ಸಂದರ್ಭ ನಾನು ಹೇಳ್ತೀನಿ. ಯಾಕೆ ಹೇಳ್ತೇನೆ ಅಂದ್ರೆ ರಾಜಕಾರಣ ರೊಕ್ಕ ಗಳಿಸಕ್ಕಲ್ಲ, ರಾಜಕಾರಣ ಜನರ ಸೇವೆ ಮಾಡಕ, ಸೇವೆ ಮಾಡಿಯವ್ರು ಯಾರು ಇರ್ತಾರಲ್ಲ ಅವ್ರಿಗೆ ಜನ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಿಮ್ ಕೇಳ್ಬೇಕು. ಇವತ್ತ ತಮ್ಮಮ್ಮ ಅಷ್ಟಿಗೆ ಅವರು ಹುಟ್ಟಿದಪ್ಪ 63ನೇ ವಯಸ್ಸು, 6-3-9 ಇದು ಲಕ್ಕಿ ಸ್ಟಾರ್. ಅಷ್ಟಿಗೆ 9 ನಂಬರ್ ಯಾವಾಗ್ಲೂ ಲಕ್ಕಿ ಸ್ಟಾರ್. ಇವತ್ತು ನಿಮ್ ಲಕ್ ಸ್ಟಾರ್ಟ್ ಆಗೈತಿ. ಬಾಜು ಕಿಸ್ಮಾಯಿ ಟಮಾಟಿ ಆಗಿದಾರ, ನಾವಿದ್ದೀವಿ, ಮತ್ತ ಎಲ್ಲಾ ವೇದಿಕೆ ಮೇಲೆ ಇದ್ದಂತ ಗುರುಗಳಿದಾರ. ಆಶೀರ್ವಾದ ಇತ್ತು ನಿಮ್ಗೆ. ನೀವು ರೊಕ್ಕ ಗಳಿಸ್ಬೇಕಂತಂದ್ರೆ ರೊಕ್ಕ ಸಾಕಷ್ಟು ಗಳಿಸ್ಬೋದು. ಜನ ಗಳಿಸ್ಬೇಕಂದ್ರೆ ಜನ ಗಳಿಸಿದ್ರಿ. ಜನ ಗಳಿಸಿದ್ರಿ ಅಂತಂದ್ರೆ ಇದೆಲ್ಲ ಏನ್ ಜನ ಬಂದೈತಲ್ಲ, ನಿಮ್ ತಾವ ಮನಸ್ಸಿಂದ ಬಂದಂತ ಜನ, ನಿಮ್ಮ ಪ್ರೀತಿಗೆ ಬಂದಂತ ಜನ ಇವ್ರಲ್ಲ. ಅದಕ್ಕೆ ಅಷ್ಟೇ ಅವ್ರು ಯಾವೊಂದು ನೀವು ಮುಂದೆ ಹೆಜ್ಜೆ ಧೈರ್ಯ ಹೆಂಗೈತೆ ಅದ ಧೈರ್ಯ ಇಟ್ಕೊಂಡು ಹೋಗ್ತೀರಿ. ನಾವು ಬ್ಯಾಡ್ ಅಂಬೋದು ನೀವು ಬಿಡುದಿಲ್ಲ. ನೀವು ಏನ್ ಮಾಡೋದು ಮಾಡೇ ಮಾಡ್ತೀರಿ. ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ, ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಹೇಳ್ಕೊಂಡು ಇವತ್ತು ಇಲ್ಲಿ ಬಂದಂತ ಜನರಿಗೆ ನಾನು ಎಲ್ಲರಿಗೆ ಅಷ್ಟಿ ಅವರ ಪರವಾಗಿ ಇವತ್ತು ಹುಟ್ಟಿದ ಹಬ್ಬದ ಜನಂತ ಎಲ್ಲಾ ಅಭಿಮಾನಿಗಳಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಇನ್ನೂ ಬಹಳ ಮಾತಾಡೋರು ಇದ್ದಾರೆ. ನಮ್ಮ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಸಾಕಷ್ಟು ವಿಷಯಗಳಲ್ಲಿ ಪ್ರಸ್ತಾಪ ಮಾಡಿದ್ರು. ಒಂದು ಮಾತನ್ನ ನಾನು ಹೇಳ್ತೀನಿ, ಎಲ್ಲ ನನ್ನ ಅಭಿಮಾನಿ ಬಳಗದವರು, ಈ ಗುರು ತಿಂಗಡಿ ಅವರು ಏನ್ ಶಿಕ್ಷಕರು ಕೆಲವೊಂದು ರಿಟೈರ್ ಆಗಿದ್ದಾರೆ, ವಿಶೇಷವಾಗಿ ಇವತ್ತು ನಮ್ಮ ಹುಟ್ಟಿನ ಬಿಟ್ಟಿಗೆ ಮಾಡ್ತಾರೆ. ಮತ್ತ ನನ್ನ ಒಳಗೆ ನಂತಿದ್ದು 1 ವರ್ಷ 2 ವರ್ಷ 3 ವರ್ಷ ಸಣ್ಣವರು ಅಂದ್ರೆ ಇವತ್ತು ಹೈಸ್ಕೂಲ್ ಆಗಲು ನಮ್ಮ ಒಂದು ಪ್ರಾಥಮಿಕ ಶಾಲೆಯಲ್ಲಿ ನಾವು ಕೂಡಿ ಬಂದಂತವ್ರು. ನಮ್ದು ಶೈಕ್ಷಣಿಕ ಸಮಾರಂಭ ಅಂದ್ರೆ 60ನೇ ವರ್ಷದ ಸಮಾರಂಭ ಮಾಡ್ತಾರೆ 2-3 ವರ್ಷ ಆಗಿರ್ತಾವ. ಬ್ಯಾಗ್ ನಾವು ಬಂದೀವಿ. ಅದು ಈ ವರ್ಷ ಈಗ ಕೂಡಿ ಬಂದಿರೋದು. ಯಾಕಂದ್ರೆ ನಾ ಯಾವಾಗಲೂ ಈ ಹುಟ್ಟುಹಬ್ಬ ಮಾಡ್ಬೋದು, ಸಭೆ ಸಮಾರಂಭ ಮಾಡೋದು ನಾ ಹೆಚ್ಚಾಗಿ ಮಾಡ್ತಿರ್ತಿಲ್ಲ. ಸುಮಾರು 10 ವರ್ಷಗಳಿಂದ ನಮ್ಮ ತಂದೆಯವರ ಕಾರ್ಯಕ್ರಮ ಮಾಡಿದ್ರು. 10 ವರ್ಷದ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಸುಮಾರು 80,000 ಜನರು ಬಂದಿದ್ರು. ಒಂದು 500 ಇವತ್ತು ವಿದ್ಯಾರ್ಥಿನಿಯರಿಗೆ ಆಗಿನ ಕಾರ್ಯಕ್ರಮ ನಾವು ಒಂದು ಅವರಿಗೆ ಪ್ರತಿಭಾ ಪುರಸ್ಕಾರಗಳನ್ನ ನಾವು ಮಾಡಿದ್ದೀವಿ. ತದನಂತರ ಅಂತಂದ್ರೆ ಎಲ್ಲ ಈ ಅಭಿಮಾನಿಗಳಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕೇನು ಇವತ್ತು ಸ್ಪಂದಿಸಿ ನಾವೆಲ್ಲ ಆಗಮಿಸಿದ್ದಕ್ಕೆ ಶೋಭೆ ತಂದಿದ್ದಕ್ಕೆ ತಮಗೇನು ನಾನು ನನ್ನ ಪರವಾಗಿ ಹಾಗೂ ನಮ್ಮ ಎಲ್ಲ ಅಣ್ಣ ತಮ್ಮಂದಿರ ಪರವಾಗಿ ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ನಮಗೆ ಸಲ್ಲಿಸ್ತೇನೆ. ಮತ್ತು ಒಂದು ಮಾತನ್ನು ನಾನು ಹೇಳ್ತೇನೆ, ನಮ್ಮ ಕುಟುಂಬದ ಬಗ್ಗೆ ಸಾಕಷ್ಟು ಇವತ್ತು ಮಾತಾಡಿದ್ವಿ. ಯಾಕಂದ್ರೆ ನಾವೇನಾದ್ರೂ ಇವತ್ತು ಇಲ್ಲಿ ನಿಂತು ಮಾತಾಡ್ತಿರ್ತೀವಿ ಅಂದ್ರೆ ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ, ವಿಶೇಷವಾಗಿ ನಮ್ಮ ತಂದೆಯ ಆಶೀರ್ವಾದ. ಯಾಕಂದ್ರೆ ನಾವು ಹುಟ್ಟುತ್ತಿದ್ದ ಮೊದಲಿನಿಂದಲೂ ನಮ್ಮ ತಂದೆಯವರು ಸುಮಾರು ಹುಟ್ಟಿನ ಬೆಳೆಗೆ ಸೆಂಟ್ರ್ ಇಟ್ಕೊಂಡು ಒಂದು 20-30 ಹಳ್ಳಿಗಳು ಇವತ್ತ ರೈತರು ಬೆಳೆಯುವಂತ ಇವತ್ತ ಎಲ್ಲ ದವಸ ಧಾನ್ಯಗಳನ್ನ ಕಾಳ್ಕಡಿಗೆ ವ್ಯಾಪಾರ ಮಾಡ್ತಾ ಇವತ್ತ ಒಂದು ಹೆಸರುವಾಸಿಯಾಗಿದ್ರು. ಯಾಕಂದ್ರೆ ಮಾಯಪ್ಪನಪ್ಪ ಅಂತಂದ್ರೆ ಎಲ್ಲ ಜಾತಿ ವರ್ಗದವರು ಇವತ್ತ ಅಗ್ನಿ ಪ್ರೀತಿ ಅಂತ ಒಂದು ಶೇಟಿಂಗ್ ಅಂತಿದ್ರು ನಮ್ಮ ತಂದೆಯವರು. ಬಹಳ ಯಾಕಂದ್ರೆ ನಮ್ಮದೇನು ಶ್ರೀಮಂತ ಕುಟುಂಬ ಏನಲ್ಲ. ನಮ್ಮ ತಂದೆಯವರು ಇವತ್ತ ಬಡತನ ಒಂದು ಕುಟುಂಬದೊಳಗೆ ಹುಟ್ಟಿದಂತವ್ರು. ಆದ್ರೆ ನಮ್ಮ ಸುತ್ತಮುತ್ತ ಉಪ್ಪಿನ ಬಿಟ್ಟಿಗೆಯಿಂದ ಸುತ್ತಮುತ್ತ ಇರ್ತಕ್ಕಂಥ ಇವತ್ತು ರೈತಾಪಿ ಕುಟುಂಬದವರು ನಮ್ಮ ತಂದೆಯವರು ಬಹಳ ಸಹಾಯ ಮಾಡಿದ್ರು. ಯಾರು ಹೋಗಿ ರೊಕ್ಕನ ಕೇಳ್ತಿರ್ತಿಲ್ಲ. ಬಾಯ್ಕೊಂಡಾರ ಅಂತಂದ್ರೆ ನೀವು ಮಾಲ್ ತಗೊಂಡು ಹೋಗಿ ಹೊರಕಂತ ಕೂಡಿರ್ತಾವ. ಈ ಟೈಪ್ ಇವತ್ತು ನಮ್ಮ ತಂದೆಯವರು ಸಹಿತ ಬೆಳೆಸಿದ. ಅದರಲ್ಲಿ ವಿಶೇಷವಾಗಿ ನಮ್ಮ ಉಪ್ಪಿನ ಬಿಟ್ಟಿಗೆ ಸುತ್ತಮುತ್ತ ಅಂತಂದ್ರೆ ವಿಶೇಷವಾಗಿ ಇವತ್ತು ಮೇಜರ್ ಕಮ್ಯುನಿಟಿ ಲಿಂಗಾಯತ ಸಮಾಜ ಬಹಳ ಒಂದು 80-90% ಬಂದೆ. ಯಾಕಂದ್ರೆ ಹೊಲ ಮನೆ ಇರುವುದು ಅವರು ಆ ಟೈಮ್ನೊಳಗೆ 50 ಒಂದು ಸಹಾಯ ಸಹಕಾರವನ್ನ ಮಾಡ್ತಾ ಬಂದಿದ್ದಾರೆ. ಅದೇ ಕುಟುಂಬಗಳು ಇವತ್ತ ಅವಾಗಿನ ಏನು ಹಿರಿಯರು ಅವ್ರ ಮಕ್ಕಳು ಇರ್ಬೋದು, ಮೊಮ್ಮಕ್ಕಳು ಇರ್ಬೋದು, ಇವತ್ತು ನನ್ನ ಜೊತೆ ಇವತ್ತು ನಮ್ಮ ಅಂತ
ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಈ ಒಂದು ಹಂತಕ್ಕೆ ತಲುಪಿದ್ದೀವಿ ಅಂತಂದ್ರೆ ಅದಕ್ಕೆ ಯಾರು ಕಾರಣ ಅಲ್ಲ. ಇವತ್ತು ಎದುರಿಗೆ ತಾವೆಲ್ಲ ಕೂತಿದೆ, ತಾವೆಲ್ಲರೂ ಕಾರಣ ಅಂತ ಇವತ್ತ ನಾನು ಅದೇ ಹೃದಯಪೂರ್ವಕ ನಾನು ಹೇಳ್ತೇನೆ. ಯಾಕಂದ್ರೆ ಎಲ್ಲ ಇವತ್ತ ನಮಗ ಉದ್ಯೋಗಗಳನ್ನ ಬೆಳೆಸಿದ್ರು, ತದನಂತರ ಆಗಲೇ ನಮ್ಮ ದೀಪದ ಚುಂಚಿದವು ಕರೆ ಐತೆ. ನಾನು ಇವರು ನಿಂದ್ರಂದ್ರೆ ಎಕ್ಸಾಮ್ ನನ್ನ ಟಿಕೆಟ್ ತಪ್ಪೈತಿ ಅಂತಂದ್ರೆ ನನ್ನ ನಿಂದ್ರಿಸಿದವರು ನಮ್ಮ ಗ್ರಾಮೀಣ ಮಂದಿರ ಉಪ್ಪಿನಬೆಳಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದವರು. ಅದ್ರಾಗ ವಿಶೇಷ ಮರ್ಯಾವಾಗ ಈರಪ್ಪ ಚೌಡಿಮಣಿಯವರು ನನ್ನ ಟಿಕೆಟ್ ತಪ್ಪೈತಿ ಅಂದ್ರೆ ಅಂದ್ರೆ ಅವ್ರು ಹಳ್ಯಾರು ಬೀರು ಬಿದ್ರು ಒಂದು 200 ಸೈಕಲ್ ಮೋಟರ್ ಬಂದವ್ರು ರಾತ್ರಿ 11-12 ಗಂಟೆ ಆಗಿದ್ರು. ಟಿಕೆಟ್ ತಪ್ಪಿದ್ರೆ ಹೇಳ್ತಾರೆ, ತಮ್ಮ ಪ್ರಮಾಣ ಹೇಳ ನಿಂದ್ರ ಅಂತ ಹೇಳ ಆರಿಸ್ತಾರ. ಅವ್ರು ನಾವು ಟಿಕೆಟ್ ತಪ್ಪಿಸಿದ್ರೆ ಅದನ್ನು ತಪ್ಪು ಹೋಗ್ಯಾಕ ನಾವು ಟಿಕೆಟ್ ಕೊಡ್ತೇವೆ ನಿಂದ್ರ ಅಂತ ಹೇಳಿದ್ರು. ಹೊಳ್ಳಿ ನಾವು ಮೊದಲನೇ ದಿವಸ 2-3 ದಿವಸ ನಾವು ಹಿಂದೆ ತಕ್ಕೊಳ್ತಂತ ಎಲ್ಲ ಹಂಗಾಗಿ ಇಟ್ಟಾರಿ. ಇವತ್ತು ಮರ್ಯಾವಡಕ್ಕೆ ಒಂದು ಮೀಟಿಂಗ್ ಕೂರ್ಸಿದ್ರೆ ತಮ್ಮಷ್ಟೇ ಅವಾಗ ಅನೌನ್ಸ್ ಮಾಡಿದ್ರು. ಇವತ್ತು ಟೌನಪ್ಪ ಅಷ್ಟೇ ಅವರು ನಿಂತಿಲ್ಲ, ನಾವು ನಿಂತೇವೆ ಅಂತ ತಿಳಿದ ಅವ್ರನ್ನ ಆರಿಸಿದ್ರು. ಅದು ಜವಾಬ್ದಾರಿ ನಮ್ಮ ನಾಳಿದೆ ಅಂತೇಳಿ ಇವತ್ತು ನಮ್ಮ 11 ಬರ್ತಿದ್ದು ಎಲ್ಲಿ ಹಾರೋಗಡಿ, ಕಪ್ಪೇನೂರು, ಕಲ್ಲೆ, ಉಪ್ಪಿನ ಬಿಡಿಗೇರಿ, ಹುಡುಕಲ್ಕಟ್ಟಿ, ಕಡ್ಡಿಗುಡ್ಡ, ತಿಮ್ಮಾಪುರ್, ಮರೇವಾಡ, ಯಾದವಾಡ, ಲಕ್ಮಾಪುರ್ ಮತ್ತು ನಮ್ಮ ಹನುಮಂತಪ್ಪ ಗ್ರಾಮದ ಎಲ್ಲರೂ ಸುಮಾರು ಒಂದು 4,000ಕ್ಕಿಂತ ಹೆಚ್ಚು ಮಂದಿ ಬಂದ ನನಗೆ ನೀವು ಪಕ್ಷೇತರ ನಿಂದಿರಬೇಕು ಅಂತೇಳಿ ನನ್ನ ನಿಂದಿರಿಸಿ ತಮ್ಮಷ್ಟೇ ತಾವ ರೊಕ್ಕ ಖರ್ಚು ಮಾಡಿ ಅವಾಗ ನಾನು ಆರಿಸಿದವ್ರ ಮುಖಾಂತರ ರಾಜಕೀಯವಾಗಿ ನನ್ನ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಬೆಳೆಸಿದ್ರು. ಅದಕ್ಕೆ ನಾನು ನನ್ನ ಮನೆಯಲ್ಲಿ ಯಾರು ಇವತ್ತ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜನ ಇವತ್ತು ಯಾರು ನಮ್ಮ ರಾಜಕೀಯ ಮಾಡಿತಾನಲ್ಲ, ನಮ್ಮ ರಾಜಕೀಯವಾಗಿ ಬೆಳೆಸಿದವ್ರು ಯಾರಾದರೂ ಅಂದ್ರೆ ಇವತ್ತು ನಮ್ಮ ಗ್ರಾಮೀಣ ಮಂದಿ ನಮ್ಮ ಏನ್ ನಾ ಹೇಳಿನಲ್ಲಿ ನಮ್ಮ ಉಪ್ಪಿನಬೆಳಗ್ಗೆ ಕರ್ಕೊಂಡು ಸುತ್ತಮುತ್ತಲ ಇರತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳು ಇವತ್ತ ಆಗಿನ ಟೈಮ್ನಿಂದ ಇಲ್ಲಿ ತನಕ ಬೆಳೆಸಿದ್ರು. ಈ ಒಂದು 80 ವರ್ಷದೊಳಗೆ ಈ ಒಂದು ನಾವು ಫ್ಯಾಕ್ಟ್ರಿ ಮಾಡಿದ್ವಿ. ಈ ಫ್ಯಾಕ್ಟ್ರಿ ಮಾಡಿದ ಮೇಲೆ ಈ ನವಲಗುಂದ ಇರ್ಬೋದು, ನರಗುಂದ ಇರ್ಬೋದು, ಈ ನಮ್ಮ ಧಾರವಾಡ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಊರುಗಳಿಂದ ಎಲ್ಲ ರೈತರು ಅಷ್ಟೇ ಪ್ರೀತಿ ಮಾಡ್ತಾರೆ. ಇವತ್ತ ಈ ಫ್ಯಾಕ್ಟ್ರಿ ಬೆಳಿಬೇಕು ಅಂತಂದ್ರೆ ರೈತಷ್ಟೇ ಈ ಫ್ಯಾಕ್ಟ್ರಿ ಬೆಳೀತಾ ಇದೆ ಹೊರತು ಟೌನಪ್ಪ ಅಷ್ಟಿಗೆ ಅವ್ರ ಫ್ಯಾಕ್ಟ್ರಿ ಅಂತ ಬೆಳೀತಾ ಇದೆ. ರೈತ ಫ್ಯಾಕ್ಟ್ರಿ ನಾನು ಆಗಿನ ಟೈಮ್ 2017 ಇದನ್ನ ಓಪನಿಂಗ್ ಮಾಡುವ ಹೇಳಿದ್ದೆ. ನನ್ನ ಮಗ ಇವತ್ತು ನಡೆಸ್ತಾನ ಅಂತಂದ್ರೆ ನಮ್ಮ ತಂದೆಯವರು ಏನು ಇವತ್ತು ರೈತರ ಜೊತೆಗೆ ಏನು ಉದ್ಯೋಗ ವ್ಯಾಪಾರದೊಳಗೆ ನಡೆದುಕೊಂಡು ಬಂದಿಲ್ಲ, ಯಾರಿಗೂ ಮೋಸ ಮಾಡುವ ಹಾಗೆ ಅದೇ ತಪ್ಪಾಗಿ ನಡ್ಕೋಬೇಕಂತ ಇವತ್ತ ನನ್ನ ಮಗಳಿಗೂ ಹೇಳಿದೆ. ನನ್ನಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥ ಇವತ್ತ ಯಾಕಂದ್ರೆ ಕೆಲಸ ಮಾಡೋದ್ರಿಂದ ಇವತ್ತ ನಾವು ಕೆಲಸಗಾರ ಅನ್ನೋದಿಲ್ಲ. ಇವತ್ತು ನಮ್ಮ ಸಹೋದರಕ್ಕೆ ಇವತ್ತ ನಂದ ವ್ಯಾಖ್ಯೆ ಅಂತ ನಿಂತಿದ್ದಾರೆ. ನಾಲ್ಕು ಒಂದು ದಿವಸ ಬರ್ತೀವಿ, ನನ್ನ ಮಗ ಬರ್ತಾನೆ, ಸನ್ಮಾನ ಇರ್ತಾನ, ಹೊರ್ತಾನ. ನಂದ ಫ್ಯಾಕ್ಟ್ರಿ ಅಂತ ಇವತ್ತು 24 ತಾಸು ದುಡ್ಡಿ ಹೋಗ್ತಾರೆ, ಒಂದು 50 ಜನ ಆಗ್ತದೆ. ಇವತ್ತು ಇದು ಫ್ಯಾಕ್ಟ್ರಿ ನಡಿಬೇಕಂತಂದ್ರೆ ಏನಿಲ್ಲ ಕೆಲಸ ಮಾಡ್ತಕ್ಕಂಥವ್ರು ಏನು ಅಂತಂದ್ರಂಗ ನಂದ ಫ್ಯಾಕ್ಟ್ರಿ ಅಂತ ಹುಡುಕಿದ್ದಾರೆ 50 ಮಂದಿ. ಅವರು ಅದರ ಜೊತೆಗೆ ಇವತ್ತ ಸುತ್ತಮುತ್ತಲ ರೈತರು ಅದನ್ನು ವಿಶೇಷವಾಗಿ ಧಾರವಾಡ ತಾಲೂಕು ಅಷ್ಟೇ ಅಲ್ಲ, ನವಲಗುಂದ ತಾಲೂಕಿನ ಇವತ್ತು ಬಹಳಷ್ಟು ರೈತರು ಬರ್ತಾರೆ. ಎಲ್ಲಾ ಜಾತಿ ವರ್ಗದವರು, ಅದರಲ್ಲಿ ವಿಶೇಷವಾಗಿ ಮೇಜರ್ ಕಮ್ಯುನಿಟಿ ಇವತ್ತ ಮಂದಿ ಬಹಳ ಇದೆ. ಯಾಕಂದ್ರೆ ರೈತಾಪಿ ಕುಟುಂಬ ಅವರು ಸಹಿತ ಅಷ್ಟೇ ಫ್ಯಾಕ್ಟ್ರಿ ಅಂದ್ರೆ ನಮ್ಮ ಫ್ಯಾಕ್ಟ್ರಿ ಎಲ್ಲರೂ 50 ಹೆಚ್ಚಿಗೆ ಕೊಡ್ತೀನಿ ಬರಿ ಅಂತಂದ್ರು ಎಲ್ಲಿ ಪಾಳೆ ಇಲ್ಲೋ ಮರ ಕೊಟ್ಟು ಬರ್ಬೋದು ಅಂತ ಯಾರು ಬರ್ತಾರೆ. ಅತಿಗೆ ಫ್ಯಾಕ್ಟ್ರಿ ಹೋಗಿ ಸನ್ಮಾನ ನಿಂತಾದ್ರು ಊಟ ಮಾಡಿ ನಾವು ಕೊಟ್ಟು ಬರ್ತಪ್ಪ. ನಮ್ಮಂತೆ ಕೊಡಕ್ಕಿಲ್ಲಪ್ಪ, ಕಡಿಮೆ ಹತ್ತಿ ಆಗೋದು ರೊಕ್ಕ ಯಾವಾಗ ಕೊಡ್ರಿ ಹತ್ತಿ ಬೀಸೋಕೆ ಅಂದ್ರೆ ಇವತ್ತು ಈ ಫ್ಯಾಕ್ಟರಿ ಅದು ಬೆಳಿಬೇಕಾದ್ರೆ ನಾವು ಬೆಳಿಬೇಕಾದ್ರೆ ಇವತ್ತ ರೈತರ ಒಂದು ಆಶೀರ್ವಾದ ಅಂದ್ರೆ ಇವತ್ತು ಬೆಳೆಯಲಿ ಹೊರತು ಇವತ್ತು ನನ್ನ ಪ್ರಯತ್ನ ನಮ್ಮ ಪ್ರಯತ್ನ ಏನಿಲ್ಲ. ಏನು ನಮ್ಮ ತಂದೆಯವರು ಹಾಕಿಕೊಟ್ಟಿದ್ರು ಅದೇ ಒಂದು ಮಾರ್ಗದರ್ಶನದೊಳಗೆ ನಾನು ಹಾಕಿ ಇವತ್ತ ನಮ್ಮ ಸಹೋದರರು 5 ಜನ ಎಲ್ಲರೂ ಉದ್ಯೋಗಸ್ಥರು. ಯಾರು ನಮ್ಮ ಮನೆಯೊಳಗೆ ಒಬ್ರು ಇವತ್ತ ಯಾರೂ ನೌಕರಿ ಮಾಡೋದಿಲ್ಲ. ನಮ್ಮ 6 ಜನ ಮಕ್ಕಳು, 10 ಮಂದಿ ಗಂಡು ಮಕ್ಕಳು, 10 ಗಂಡು ಮಕ್ಕಳು ಅವರು ಸಹಿತ ಇವತ್ತ ಉದ್ಯೋಗಗಳನ್ನು ಮಾಡ್ತಾರೆ. ಉಪ್ಪಿನಬೆಳಗೆಯಿಂದ ಹಿಡಿದು ಇಲ್ಲಿ ಧಾರವಾಡ ತನಕ ಒಂದು 15-20 ಉದ್ಯೋಗದವ. ನಾವು ಇವತ್ತು ನಮ್ಮ ಕೊಟ್ಬಾಗಿ ಸಾಹೇಬರು ನಮ್ಮ ದೀಪಕ್ ಹೇಳಿದ್ರು, ನಾವು ನೋಡ್ರಿ ನಮ್ಮ ಉದ್ಯೋಗ ನಮ್ಮ ಜೊತೆಗೆ ಅದ ಮಾಡೋರು ಸಹಿತ ನಮ್ಮ 6 ಮಂದಿ ಸಹೋದರರು, ಸಹೋದರ ಮಕ್ಕಳು, ನಮ್ಮ ಹೆಣ್ಮಕ್ಳು ಎಲ್ಲರೂ ಅವ್ರ ಕುಟುಂಬದ ಇವತ್ತ ಏನೇ ಕಾರ್ಯಕ್ರಮದಲ್ಲಿ ಏನೇ ಇರಲಿ ನಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತ ನಾವು ಸರಿಯಾಗಿ. ಯಾಕಂದ್ರೆ ನಮ್ಮ ತಂದೆಯವರು ಇದ್ದಾಗ ಸಹಿತ ಅದರ ವಿಶೇಷವಾಗಿ ಕುಡುಗಲ್ಕಟ್ಟಿ, ಕಲ್ಲೂರು, ಹಣೂರ, ಶಿವಗಟ್ಟಿ, ಲೋಕೂರು ಇಲ್ಲಿ ಯಾವಾಗ ಹೇಗೆ ಅಂತಂದ್ರೆ ನಮ್ಮ ಅಪ್ಪ ಇರತಕ್ಕ ಅಲ್ಲೇ ಹೋಗ್ತಿದ್ರು. ಏನು ಗಟ್ಟಿ ಇರ್ತಕ್ಕ ಅಲ್ಲಿ ಹೋಗ್ತಿದ್ರು. ಅವ್ರಿಗೆ ಸ್ವಲ್ಪ ವಯಸ್ಸಾದ್ಮೇಲೆ
ವ್ಯಾಪ್ತಿಯಲ್ಲಿ ಹಿರಿಯ ತಂದ್ರು. ಅದರಲ್ಲಿ ವಿಶೇಷವಾಗಿ ಕಲ್ಲೂರು ಅಂತಂದ್ರೆ ನಮ್ಮ ಅಪ್ಪ ತೀರ್ಕೊಂಡಾಗ ಒಂದು ಮಾತು ಹೇಳ್ತೇನೆ ನಾನು, ಬೀರು ಪೂಜೆ ಮಾಡಿ ಇವತ್ತು ಕೂಡು ಅನ್ನಕ್ಕೆ ಹೋಗ್ತಾರಲ್ಲ ಹಂಗ ಅಡಿಗೆ ಕಟ್ಕೊಂಡು ಒಂದು ಯಾಕಂದ್ರೆ ಏನ ಅವಾಗ ನಮ್ಮ ತಂದೆಯವರು ತೀರ್ಕೊಂಡಾಗ ಒಂದು ತಿಂಗಳ ಊಟ ಅಂದ್ರೆ ಅವಾಗೇನು ನಡ್ಕೊಂಡಾಗ ಅದಕ್ಕೆತ್ತು ಹೆಚ್ಚು ಬತ್ತ ನಮ್ಮ ನಡ್ಕೊಂಡವ್ರೆ ಅದಕ್ಕೆ ನಮ್ಮೆಲ್ಲ ಪರವಾಗಿ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಏನೊಂದು ಸಹಾಯ ಸರ್ಕಾರ ತಾವು ಇಲ್ಲೇ ಒಂದು ಅಭಿಮಾನದಿಂದ ಅವರೆಲ್ಲ ಆಗಮಿಸಿದೆ. ಎಲ್ಲ ನಮ್ಮ ಕುಟುಂಬ ವರ್ಗದ ಪರವಾಗಿ ನಮಗೆಲ್ಲರಿಗೂ ತುಂಬ ಹೃದಯದ ಇವತ್ತ ನಾನು ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಅದ್ರ ಜೊತೆಗೆ ಮೀಡಿಯಾದವರು ಮತ್ತು ನನ್ನ ಒಂದು ಅಭಿಮಾನಿ ಬಳಗ, ಯಾಕಂದ್ರೆ ಸುಮಾರು 8 ದಿವಸದಿಂದ ಅನಾರೋಗ್ಯ ಎದುರಾಗ ಇವತ್ತ ಭಾಗವಹಿಸ್ಬೇಕು. ನಾವೆಲ್ಲ ನೆನಪು ಮಾಡೋದು ಅಂತೇಳಿ ಇವತ್ತ ಗುರು ಹಿರಿಯರ್ಬೋದು, ಗೋಳು ಇರ್ಬೋದು, ಮತ್ತು ಆಚೆಪ್ಪ ದೊಡ್ಡವಾಡ ಇರ್ಬೋದು, ಅವ್ರ ಜೊತೆ ಒಂದು 20-30 ಮಂದಿ ಇರ್ತಾರೆ. ಎಲ್ಲ ಶಿಕ್ಷಕರು ತಾವೇ ಸ್ವತಃ ನಿಂತು ಇವತ್ತ ನಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.